ಐದನೇ ಅಧ್ಯಾಯದ 2ನೇ ಶ್ಲೋಕ. ಶ್ರೀ ಭಗವಾನುವಾಚ ಸನ್ಯಾಸ ಕರ್ಮ ಯೋಗಶ್ಚ ನಿಶ್ರೇಯಸ ಕರಾವುಭೋ ತಯೋಸ್ತು ಕರ್ಮ ಸನ್ಯಾಸಾತ್ ಕರ್ಮಯೋಗೋ ವಿಶಿಷ್ಯತೆ. ಸನ್ಯಾಸಃ ಕರ್ಮಯೋಗಃ ಚ ನಿಶ್ರೇಯಸಕರೌ ಉಭೌ ತಯೋಃ ತು ಕರ್ಮ ಸನ್ಯಾಸಾತ್ ಕರ್ಮಯೋಗೋ ವಿಶಿಷ್ಯತೆ. ನೋಡಿ, ಅರ್ಜುನನ ಪ್ರಶ್ನೆಗೆ ನೇರ ಉತ್ತರ. ತನ್ಮೇ ಬ್ರೂಹಿ ಸುನಿಶ್ಚಿತಂ ಯಚ್ಛ್ರೇಯ ಏತಯೋರೇಕಂ. ಯಾವುದು ನನಗೆ ಶ್ರೇಷ್ಠ ಮಾರ್ಗ ಅದನ್ನ ನನಗೆ ಹೇಳು. ಶ್ರೇಷ್ಠ ಅನ್ನೋದಕ್ಕಿಂತಲೂ ಮುಕ್ತಿಪ್ರದವಾದ ಮಾರ್ಗ ಅದನ್ನು ನನಗೆ ಹೇಳು ಎಂಬುದಾಗಿ ಅರ್ಜುನ ಹೇಳಿದ್ದಲ್ವಾ. ಅದು ಕೇಳುತ್ತಿದ್ದಾನೆ ಕೃಷ್ಣ. ಸನ್ಯಾಸ ಕರ್ಮಯೋಗಶ್ಚ, ಸನ್ಯಾಸ ಯೋಗ ಮತ್ತು ಕರ್ಮಯೋಗ ಇದು ಎರಡೂ ಕೂಡ ಉಭೌ ನಿಶ್ರೇಯಸ ಕರೌ, ಎರಡೂ ಕೂಡ ನಮಗೆ ಮೋಕ್ಷಕ್ಕೆ ಸಾಧಕವಾದದ್ದೇ. ಮೋಕ್ಷವನ್ನ ತಲುಪಬೇಕು, ಮೋಕ್ಷಕ್ಕೆ ನಮ್ಮನ್ನ ಕೈ ಹಿಡಿದು ಕರೆದುಕೊಂಡು ಹೋಗ್ತಕ್ಕಂಥದ್ದು ಎರಡೂ ಕೂಡ. ಸನ್ಯಾಸವೂ ಹೌದು, ಕರ್ಮಯೋಗವೂ ಹೌದು. ಸನ್ಯಾಸ ಅಂದ್ರೆ ಏನು? ಕಾಮ್ಯಾನಾಂ ಕರ್ಮಣಾಂ ನ್ಯಾಸಂ ಸನ್ಯಾಸಂ ಕವಯೋ ವಿದುಹು ಅಂತ ಕೃಷ್ಣನೇ ಹೇಳ್ತಕ್ಕಂಥ ಸನ್ಯಾಸದ ಡೆಫಿನೇಷನ್. ಸನ್ಯಾಸ ಅಂತ ಹೇಳಿದ್ರೆ ಅಪೇಕ್ಷೆಗಳನ್ನ ಬಿಡಬೇಕು. ಯಾವುದೇ ಅಪೇಕ್ಷೆಗಳನ್ನ ಇಟ್ಟುಕೊಳ್ಳದೆ ನಾವು ನಮ್ಮ ಪಾಲಿನ ಕರ್ತವ್ಯಗಳನ್ನ ಮಾಡ್ತಾ ಇರಬೇಕು. ದ್ವಂದ್ವಾತೀತರಾಗಬೇಕು. ಅಂದ್ರೆ ಸುಖ ಬರಬಹುದು, ದುಃಖ ಬರಬಹುದು, ಲಾಭ ಬರಬಹುದು, ನಷ್ಟ ಬರಬಹುದು, ನಾವು ಅಂದುಕೊಂಡಂತೆ ಆಗಬಹುದು, ಆಗದೇ ಇರಬಹುದು. ಹೀಗೆಲ್ಲ ಅನೇಕ ಮೇಲನಗಳಿರುತ್ತೆ ಯಾವುದೇ ಒಂದು ಕೆಲಸದ ಪ್ರವೃತ್ತಿಯನ್ನು ಮಾಡಿದಾಗ ಅಲ್ವಾ. ಅದು ಅದರಿಂದ ನಾವು ವಿಚಲಿತರಾಗಬಾರದು. ಆ ಭಾವನೆಯನ್ನು ಹೊಂದಿ ನಾವೇನ್ ಮಾಡಬೇಕು? ಕರ್ಮಯೋಗ, ಭಗವತ್ ಪೂಜಾ ರೂಪವಾಗಿರ್ತಕ್ಕಂಥ ಕರ್ಮವನ್ನ ಮಾಡಬೇಕಾದದ್ದು. ಹಾಗಾಗಿ ಉಭೌ ನಿಶ್ರೇಯಸ ಕರೋ, ಈ ಕರ್ಮಯೋಗ ಮತ್ತು ಜ್ಞಾನಯೋಗ. ಒಂದು ರೀತಿಯಲ್ಲಿ ಹೇಳಬೇಕು ಅಂತ ಆದ್ರೆ ಕರ್ಮ ಅಂದ್ರೆ ಭಗವತ್ ಪೂಜಾ ರೂಪವಾಗಿರ್ತಕ್ಕಂಥ ಕರ್ಮಗಳ ಅನುಷ್ಠಾನ. ನಾವೇನೇನ್ ಮಾಡ್ತಾ ಇದ್ದೀವಿ, ನಮ್ಮ ದಿನನಿತ್ಯದ ಪ್ರತಿಯೊಂದು ಚಟುವಟಿಕೆಯು ಕೂಡ ಭಗವಂತನ ಪೂಜೆ, ಈ ಭಾವನೆಯಿಂದ ಮಾಡ್ತಕ್ಕಂಥದ್ದು. ದಿನನಿತ್ಯದ ಪ್ರತಿಯೊಂದು ಕ್ರಿಯೆಯು ಕೂಡ ಭಗವಂತನ ಪೂಜೆ ಎಂಬತಕ್ಕಂಥ ಭಾವನೆಯಿಂದ ಮಾಡ್ತಕ್ಕಂಥ ಕರ್ಮಗಳೆಲ್ಲವೂ ಕೂಡ ಅದು ಕರ್ಮಯೋಗ. ಹಾಗೂ ಸನ್ಯಾಸ ಅಂದ್ರೆ ರಾಗ, ದ್ವೇಷ, ಮೋಹ, ಅಸೂಯೆ ಇದೆಲ್ಲವನ್ನು ಕೂಡ ಇಟ್ಟುಕೊಂಡು ಮಾಡ್ತಕ್ಕಂಥದ್ದು. ಅದನ್ನು ನಾವೇನ್ ಮಾಡ್ಬೇಕು? ಬಿಡಬೇಕು. ಅಲ್ಲಿಗೆ ಸನ್ಯಾಸ ಶಬ್ದಕ್ಕೆ ಅರ್ಥ ಏನು ಅಂದ್ರೆ ರಾಗದ್ವೇಷವನ್ನ ಬಿಡಬೇಕು. ಬಿಡಬೇಕು ಅಂದ್ರೆ ಸನ್ಯಾಸ ಶಬ್ದಕ್ಕೆ ಬಿಡೋದು ಅಂತ ಅರ್ಥ. ಏನ್ ಬಿಡಬೇಕು? ಮಾಡಬೇಕಾದ ಕರ್ತವ್ಯವನ್ನ ಬಿಡೋದಲ್ಲ, ಮಾಡಬೇಕಾದ ಕರ್ತವ್ಯಗಳನ್ನ ಮಾಡಿಕೊಂಡು ಅದರ ಮೇಲೆ ವ್ಯಾಮೋಹವನ್ನು ಬಿಡಬೇಕು, ಆ ರಾಗದ್ವೇಷಗಳನ್ನ ಬಿಡಬೇಕು. ಹೀಗೆ ರಾಗದ್ವೇಷಗಳನ್ನ ಬಿಟ್ಟು ಕರ್ಮಯೋಗ, ವಿಹಿತ ಕರ್ಮಾನುಷ್ಠಾನ ಎಂಬತಕ್ಕಂಥ ಕರ್ಮಯೋಗ, ಭಗವತ್ ಪೂಜಾ ರೂಪವಾಗಿರ್ತಕ್ಕಂಥ ಕರ್ಮಾನುಷ್ಠಾನ, ಇದೆರಡೂ ಕೂಡ ನಿಶ್ರೇಯಸ ಕರವು. ನಿಶ್ರೇಯಸ್ ಅಂದ್ರೆ ಆಗ್ಲೇ ಹೇಳಿದ್ದೇನೆ, ಮೋಕ್ಷ, ಮೋಕ್ಷವನ್ನ ತಂದು ಕೊಡುವಂತವುಗಳು. ತಯೋಹ್, ನೀವೆರಡರಲ್ಲಿ ಯಾವ್ದು ಕಂಪೇರ್ ಮಾಡಿದ್ರೆ ಕರ್ಮ ಸನ್ಯಾಸ ಕರ್ಮಯೋಗೋ ವಿಶಿಷ್ಯತೆ. ಕರ್ಮ ಸನ್ಯಾಸ ಪೂರ್ತಿ ಕರ್ಮವನ್ನ ಬಿಟ್ಟು ಬಿಡೋದಕ್ಕಿಂತಲೂ ಕೂಡ, ಕರ್ಮ ಸನ್ಯಾಸ ಅಂದ್ರೆ ಏನೂ ಮಾಡದೆ ಸುಮ್ಮನೆ ಕೂತ್ಕೊಂಡ್ಬಿಡ್ತೇನೆ ಅನ್ನೋದಕ್ಕಿಂತಲೂ ಕೂಡ ಕರ್ಮಯೋಗ ವಿಶಿಷ್ಯತೆ. ಏನೂ ಮಾಡದೆ ಸುಮ್ಮನೆ ಕೂರೋದಕ್ಕಿಂತಲೂ ಕೂಡ ಕರ್ಮಯೋಗ, ಕರ್ಮದ ಜೊತೆಗೆ ಯೋಗ, ಯೋಗನ ಸಂಬಂಧ, ಕರ್ಮದ ಸಂಬಂಧವನ್ನು ಉಳಿಸಿಕೊಂಡು ನಮ್ಮ ಪಾಲಿನ ಕರ್ತವ್ಯಗಳನ್ನ ಮಾಡ್ತಾ ಇರುವಂತದ್ದೇನಿದೆ ಅದೇ ಶ್ರೇಷ್ಠವಾಗಿರತಕ್ಕಂಥದ್ದು. ಸನ್ಯಾಸ ಕರ್ಮಯೋಗಶ್ಚ ಉಭೋ ನಿಶ್ಚೇಯಸಕರು. ಸನ್ಯಾಸವೂ ಮತ್ತು ಕರ್ಮಯೋಗವು ಎರಡೂ ಕೂಡ ನಮಗೆ ಶ್ರೇಯಸ್ಸಿನ ಮಾರ್ಗ. ಅದರಲ್ಲಿ ಕರ್ಮ ಸನ್ಯಾಸಕ್ಕಿಂತಲೂ ಕೂಡ ಕರ್ಮಯೋಗವೇ ಶ್ರೇಷ್ಠವಾದದ್ದು. ಕರ್ಮ ಸನ್ಯಾಸ ಅಂದ್ರೆ ಮಾಡಬೇಕಾದ ಕರ್ತವ್ಯಗಳನ್ನ ಬಿಟ್ಟು ಸುಮ್ಮನೆ ಕೂರೋದಕ್ಕಿಂತಲೂ ಕೂಡ ನಮ್ಮ ಪಾಲಿನ ಕರ್ತವ್ಯಗಳನ್ನೇ ಭಗವಂತನ ಪೂಜೆ ಎಂಬ ಭಾವನೆಯಿಂದ ಮಾಡುವಂಥದ್ದು ಅದೇ ವಿಶಿಷ್ಯತೆ. ವಿಶಿಷ್ಯತೆ ಅಂದ್ರೆ ಶ್ರೇಷ್ಠವಾಗಿರುವಂಥದ್ದು. ನಾವು ಯಾವತ್ತೂ ಕೂಡ ಅತ್ಯಂತ ಶ್ರೇಷ್ಠವಾದ ಮಾರ್ಗವನ್ನ ಆಯ್ಕೆ ಮಾಡಿಕೊಳ್ಬೇಕು. ನಮಗೆ ಯಾವುದು ಅತ್ಯಂತ ಶ್ರೇಷ್ಠವಾದಂತ ಮಾರ್ಗ ಅಂತ ಹೇಳಿದ್ರೆ ಆ ನಮ್ಮ ಪಾಲಿನ ಕರ್ತವ್ಯಗಳನ್ನ ಭಗವಂತನ ಪೂಜೆ ಎಂಬ ಭಾವನೆಯಿಂದ ಮಾಡ್ತಾ ಹೋಗ್ಬೇಕು. ಅದಕ್ಕೆ ಫಲ ಸಿಗತ್ತೆ, ಸಿಗದೇ ಇರತ್ತೆ. ಆ ನಮ್ಮ ಕರ್ಮವನ್ನು ನೋಡಿ ಯಾರೋ ಗುರುತಿಸ್ತಾರೆ ಅಥವಾ ಗುರುತಿಸೋದಿಲ್ಲ, ಏನೇನೋ ಇರುತ್ತೆ. ಇದೆಲ್ಲ ಏನು ಬೇಕಾದ್ರೂ ಆಗಿದ್ರೂ ಕೂಡ ನಾವು ಯಾವತ್ತೂ ಕೂಡ ಕರ್ತವ್ಯ ಭ್ರಷ್ಟರಾಗ್ಲೇಬಾರದು. ನಾವೇನ್ ಮಾಡ್ಬೇಕು? ನಮ್ಮ ಪಾಲಿನ ಕರ್ತವ್ಯಗಳನ್ನ ಮಾಡಿಕೊಂಡು ನಿರಂತರವಾಗಿ ಕರ್ಮ ಮಾರ್ಗದಲ್ಲಿ ಮುನ್ನುಗ್ತಾ ಇರಬೇಕು.
ಅನ್ನೋದು ಕೃಷ್ಣನ ಅಭಿಪ್ರಾಯ. ಅಲ್ಲಿಗೆ ಸನ್ಯಾಸ ಮತ್ತು ಕರ್ಮಯೋಗ ಇದೆರಡೂ ಕೂಡ ನಿಶ್ರೇಯಸಕರು. ನಿಶ್ರೇಯಸಕರು ಅಂದ್ರೆ ಆ ನಿಶ್ಚಯ ಶಬ್ದಕ್ಕೆ ಮೋಕ್ಷ. ಮೋಕ್ಷವನ್ನ ಕರ ತಂದುಕೊಡುವಂತವುಗಳು ಅಂತ, ಮೋಕ್ಷವನ್ನ ತಂದುಕೊಡುವಂತವುಗಳು ಅಂತ ಅರ್ಥ. ಮೋಕ್ಷ ತಂದುಕೊಡ್ಲಿಕ್ಕೆ ಎರಡೂ ಮಾರ್ಗಗಳಿದ್ದಾವೆ. ಒಂದು ಸನ್ಯಾಸ, ಎಲ್ಲಾ ರೀತಿಯಾಗಿರ್ತಕ್ಕಂಥ ರಾಗದ್ವೇಷಗಳನ್ನ ಬಿಡೋದು. ಬಿಟ್ಟು ಕೂತ್ಕೊಡ್ಲೆ ಆಗೋದಿಲ್ಲ. ಬಿಟ್ಟು ನಮ್ಮ ಪಾಲಿನ ಕರ್ತವ್ಯಗಳನ್ನ ಮಾಡ್ತಾ ಇರಬೇಕು. ವ್ಯಾಮೋಹವನ್ನ ಬಿಟ್ಟು ಸುಮ್ಮನೆ ಕೂತಿದ್ದೇವೆ, ಅಷ್ಟರಿಂದ ಮೋಕ್ಷ ಸಿಗೋದಿಲ್ಲ. ವ್ಯಾಮೋಹವನ್ನ ಬಿಡಬೇಕು, ಬಿಟ್ಟು ಸುಮ್ಮನೆ ಕೂರಬಾರದು. ನಾವೇನ್ ಮಾಡಬೇಕು? ನಮ್ಮ ಪಾಲಿನ ಕರ್ತವ್ಯಗಳನ್ನೇ ಭಗವಂತನ ಪೂಜೆ ಎಂಬ ಭಾವನೆಯಿಂದ ಮಾಡಬೇಕು. ಯಾಕಂದ್ರೆ ನಾವೇನೂ ಮಾಡದೆ ಸುಮ್ಮನೆ ಕೂರ್ತೀವಿ ಅಂತ ಆದ್ರೆ ಏನೇನೋ ಮನಸ್ಸಿನಲ್ಲೇ ಅನೇಕ ರೀತಿಯಾಗಿರ್ತಕ್ಕಂಥ ಬೇಡದ ಆಲೋಚನೆಗಳು ಇದೆಲ್ಲೂ ಕೂಡ ಬರ್ತಾ ಹೋಗುತ್ತೆ. ಹಾಗಾಗಿ ಕೆಟ್ಟ ಆಲೋಚನೆಗಳು ನಮ್ಮನ್ನ ಆಕ್ರಮಿಸದಂತೆ ನಾವೇನ್ ಮಾಡಬೇಕು? ನಮ್ಮದೇ ಆಗಿರತಕ್ಕಂಥ ಕರ್ತವ್ಯ ನಿರ್ವಹಣೆಯಲ್ಲಿ ನಾವು ನಿರಂತರವಾಗಿ ಇರಬೇಕು. ಇದ್ದು ಆ ಕರ್ಮಯೋಗದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಬೇಕು ಅನ್ನೋದು ಶ್ರೀಕೃಷ್ಣ ಪರಮಾತ್ಮನ ಅಭಿಪ್ರಾಯ. ಸನ್ಯಾಸ ರಾಗದ್ವೇಷಗಳಂತಹ ದ್ವಂದ್ವಗಳಿಂದ ಮುಕ್ತವಾದ ಸಮದೃಷ್ಟಿಯೇ ಸನ್ಯಾಸ. ಇಂತಹ ಸನ್ಯಾಸವು ಅಂದ್ರೆ ರಾಗದ್ವೇಷಗಳನ್ನ ಬಿಡುವಂತಹ ಸನ್ಯಾಸವು ಮತ್ತು ಕರ್ಮಯೋಗ, ಭಗವತ್ ಪೂಜಾ ರೂಪವಾಗಿರತಕ್ಕಂತಹ ಕರ್ಮಯೋಗ. ಕರ್ಮಯೋಗ ಅಂದ್ರೆ ಆ ಕರ್ಮದ ಯೋಗ, ಕರ್ಮದ ಸಂಬಂಧ. ಅಂದ್ರೆ ಅರ್ಥ ಏನು? ಭಗವತ್ ಪೂಜಾ ರೂಪವಾಗಿರ್ತಕ್ಕಂಥ ಕರ್ಮಾನುಷ್ಠಾನ, ಏನೇ ಕರ್ಮಗಳನ್ನ ಮಾಡುದು ಭಗವಂತನ ಪೂಜೆ ಅಂತಕ್ಕಂಥ ಭಾವನೆಯನ್ನ ಹೊತ್ತಿರುವಂಥದ್ದು. ಉಭೌ ಎರಡೂ ಕೂಡ ನಿಶ್ರೇಯಸಕರು, ಮೋಕ್ಷವನ್ನ ಉಂಟು ಮಾಡುವಂತವುಗಳು. ಆದರೆ ಇವೆರಡರಲ್ಲಿ ಯಾವುದೊಂದು ಶ್ರೇಷ್ಠ ಅಂತ ಪ್ರಶ್ನೆ ಅಲ್ವಾ? ಯಚ್ಛ್ರೇಯ ಏತಯೋರೇಕಂ ತನ್ಮೇ ಬ್ರೂಹಿ ಸುನಿಶ್ಚಿತ ಅಂತ ಪ್ರಾರ್ಥನೆ ಮಾಡು. ಇವೆರಡರಲ್ಲಿ ಯಾವ್ದು ಅತ್ಯಂತ ಶ್ರೇಷ್ಠವಾದದ್ದು ಅಂತ ಹೇಳಿದ್ರೆ ತಯೋಹ ಅವೆರಡರಲ್ಲಿ ಕರ್ಮ ಸನ್ಯಾಸಾತ್, ಸಮದೃಷ್ಟಿಯಿಂದ ಸುಮ್ಮನೆ ಕೂರುವುದಕ್ಕಿಂತಲೂ ಕೂಡ ಕರ್ಮಯೋಗ ವಿಶಿಷ್ಯತೆ, ಕರ್ಮಾನುಷ್ಠಾನವನ್ನ ಮಾಡುವಂಥದ್ದೇ ಶ್ರೇಷ್ಠವಾದದ್ದು. ಶ್ರೀ ಭಗವಾನುವಾಚ ಸನ್ಯಾಸ ಕರ್ಮ ಯೋಗಶ್ಚ ನಿಶ್ರೇಯಸಕರಾವುಭೋ ತಯೋಸ್ತು ಕರ್ಮ ಸನ್ಯಾಸಾತ್ ಕರ್ಮಯೋಗೋ ವಿಶಿಷ್ಯತೆ. ಶ್ರೀಕೃಷ್ಣಾರ್ಪಣಮಸ್ತು.